ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಬೆಟ್ಟಿಂಗ್ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋ ಒಂದು ವರ್ಡಲ್ಲಿ ಕೇಳಿರ್ಬೇಕಲ್ಲ ನೀವು. ದೊಡ್ಡ ದೊಡ್ಡ ಸ್ಟಾರ್ಸ್ ಟಿ ವಿ ಒಳಗೆ ಪ್ರಮೋಟ್ ಮಾಡ್ತಾರಲ್ಲ, ಅವ್ರು ರೊಕ್ಕ ಕೊಟ್ಟಿರ್ತಾರೆ, ಅವ್ರು ಪ್ರಮೋಟ್ ಮಾಡ್ತಾರೆ, ಆಡ್ರಿ ಅಂತ ಹೇಳ್ತಾರೆ. ಅವ್ರದ್ದು ಕರೆಕ್ಟ್ ಐತಿ. ಆದ್ರೆ ಅದನ್ನು ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗಿ ನಾವು ಆಟಾಡ್ತೀವಲ್ಲ, ಅದು ಒಂದು ಭಾಳ ದೊಡ್ಡ ತಪ್ಪದು. ಬೆಟ್ಟಿಂಗ್ ನಮ್ಮ ಇಂಡಿಯಾದಾಗ ಭಾಳ ಹಳೆ ಕಾಲದಿಂದ ನಡ್ಕೊತ ಬಂದೈತಿ. ಬ್ರಿಟಿಷರ್ ಇದಕ್ಕಿಂತ ಮೊದಲು ನಮ್ಮ ಇಂಡಿಯಾದಾಗ ಬೆಟ್ಟಿಂಗ್ ಆಡ್ತಿದ್ರು. ಆದರೆ ಅದು ಒಂದು ಫನ್ ಸಂಬಂಧ ಆಡ್ತಿದ್ರು. ಎಲ್ಲರೂ ಮನೆಗಿನವ್ರು ಅಂದ್ರೆ ರಿಲೇಟಿವ್ಸ್ ಬಂದು ಇಸ್ಪೆಟ್ ಆಡ್ತಿರ್ತಾರಲ್ಲ, ಅದು ಆಡ್ತಿದ್ರು. ಆದ್ರೆ ಈಗಿನ ಕಾಲದಾಗ ಅದೇ ಇಸ್ಪೆಟ್, ಅದೇ ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಕಸಿನೋ ಆಗೈತಿ. ಸೊ ಬರ್ರಿ ಇವತ್ತು ನಾವು ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಚಾಲೂ ಮಾಡೋಣ ಬರ್ರಿ. ಬೇಸಿಕ್ಲಿ ಬೆಟ್ಟಿಂಗ್ ಒಳಗೆ 3 ಟೈಪ್ಸ್ ಆಫ್ ಬೆಟ್ಟಿಂಗ್ ಇರ್ತಾವೆ. ಒಂದೇದು ರೌಂಡ್ ಟೇಬಲ್ ಗೇಮ್ಸ್, ಮತ್ತು ಆಮೇಲೆ ಒಂದು ರೂಲೆಟ್ ಗೇಮ್ಸ್, ಮತ್ತು ಆಮೇಲೆ ಇನ್ನೊಂದು ಮಷಿನ್ ಗೇಮ್ಸ್ ಮತ್ತು ರೂಲೆಟ್ ಗೇಮ್ಸ್ ಸ್ಕಿಲ್ ಬೇಸ್ಡ್ ಗೇಮ್ಸ್ ಇರ್ತಾವೆ. ಅದಕ್ಕೆ ಅದು ಜಾಸ್ತಿ ಆಡೋಕ್ಕೆ ಈಸಿ ಆಕೈತೆ. ಸ್ಕಿಲ್ ಬೇಸ್ಡ್ ಅನ್ನೋದು ನೆನಪಿಟ್ಕೊರಿ, ಮುಂದೆ ವಿಡಿಯೋದಾಗ ಯೂಸ್ ಆಕೈತೆ. ಇಂಡಿಯಾದಾಗ ಬೆಟ್ಟಿಂಗ್ ಇಲ್ಲಿಗಲ್ ಇತ್ತು. ಆದರೂ ಫ್ಯಾಂಟಸಿ ಕಂಪ್ನಿದವ್ರು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದು ನಿಮಗೆ ಹೇಳ್ತೀನಿ ನಾನು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಒಂದು ರೂಲ್ ಏನೈತಪ್ಪ ಅಂತಂದ್ರೆ, ನೀವು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಆ ಬೆಟ್ಟಿಂಗ್ ಆ್ಯಪ್ ಒಳಗೆ ಗೇಮ್ಸ್ ಏನಿರ್ತಲ್ಲ ಅವು ಸ್ಕಿಲ್ ಬೇಸ್ಡ್ ಗೇಮ್ ಇರಬೇಕು, ಲಕ್ ಬೇಸ್ಡ್ ಗೇಮ್ಸ್ ಇರಬಾರ್ದು. ಎದಕ್ಕಪ್ಪ ಅಂತಂದ್ರೆ ಸ್ಕಿಲ್ ಬೇಸ್ಡ್ ಗೇಮ್ ಇದ್ದು ಅಂದ್ರೆ ಅದರ ತಲೆ ಉಪಯೋಗಿಸ್ ಮಾಡ್ಬೋದು. ಆ ಲಕ್ ಬೇಸ್ಡ್ ಗೇಮ್ಗೆ ಒಂದೊಂದು ಸಲ ರೊಕ್ಕ ಹೋಗಲ್ಲ. ಆ ಸ್ಕಿಲ್ ಬೇಸ್ಡ್ ಗೇಮ್ ಒಳಗೂ ರೊಕ್ಕ ಹೊಕ್ಕವು. ಸೊ ಫ್ಯಾಂಟಸಿ ಕಂಪ್ನಿದವರು ಗೌರ್ಮೆಂಟಿಗೆ ಏನು ಹೇಳ್ತಾರಪ್ಪ ಅಂತಂದರೆ, ನಮ್ಮ ಆ್ಯಪ್ ಒಳಗಿನ ಗೇಮ್ಸ್ ಏನದಲ್ಲ ಅವು ಸ್ಕಿಲ್ ಬೇಸ್ಡ್ ಗೇಮ್ ಇರ್ತಾವೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಇಂಡಿಯಾದಾಗ ಇವು ಪ್ರಮೋಟ್ ಆಕ್ಕವು. ಇಷ್ಟು ಹೇಳಕತ್ತೀನಿ ನಾನು, ಇಂಡಿಯಾದಾಗ ಬೆಟ್ಟಿಂಗ್ ಇಲ್ಲೀಗಲ್ ಐತತ್ತ. ಆದರೂ ಇಂಡಿಯಾದಾಗ ಯಾವ 2 ಸ್ಟೇಟ್ ಅದಾವೆ ಎಲ್ಲಿ ಬೆಟ್ಟಿಂಗ್ ಲೀಗಲಾಗಿ ನಡಿತೈತಿ. ಯಾರು ನಿಮ್ಗೆ ಅದ್ರ ಮ್ಯಾಗ ಆಡೋ ಮುಂದಾಗ ಕೇಸ್ ಹಾಕಂಗಿಲ್ಲ. ಒಂದೇದು ಗೋವಾ, ಆಮೇಲೆ ಇನ್ನೊಂದು ಸಿಕ್ಕಿಂ. ಗೋವಾ ಮತ್ತು ಸಿಕ್ಕಿಂ ಒಳಗೆ ಯಾವ ಟೈಪ್ ಬೆಟ್ಟಿಂಗ್ ನಡಿತೈತಿ, ಯಾವ ಟೈಪ್ ಗ್ಯಾಂಬ್ಲಿಂಗ್ ನಡಿತೈತಪ್ಪ ಅಂತಂದ್ರೆ ಕಸಿನೋ ಒಳಗೆ ನಡಿತೈತಿ. ಗೋವಾ ಮತ್ತು ಸಿಕ್ಕಿಂ ಗೌರ್ಮೆಂಟ್ ಬೆಟ್ಟಿಂಗ್ ಲೀಗಲಾಗಿ ಎದಕ್ಕೆ ಮಾಡಿತಪ್ಪ ಅಂತಂದ್ರೆ, ಆ ಕಸಿನೋ ಓನರ್ ಏನಿರ್ತಲ್ಲ ಅವ ಇಂತಿಷ್ಟು ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತಾರೆ. ರಿಪೋರ್ಟ್ಸ್ ಪ್ರಕಾರ 2013 ಒಳಗೆ ಗೋವಾದ ಕಸಿನೋಗಳು ಏನದಲ್ಲ ಅವು ಗೋವಾ ಸ್ಟೇಟಿಗೆ 135 crore rupees ಕಾಂಟ್ರಿಬ್ಯೂಟ್ ಮಾಡ್ಯಾರ. ಅದಕ್ಕೆ ಲೀಗಲ್ ಐತದ. ಇದೆಲ್ಲ ಬೆಟ್ಟಿಂಗ್ ಸ್ಟೋರಿ ಎದಕ್ಕೆ ಹೇಳಕತ್ತೀನಿ ನಿಮ್ಗೆ ಅಂದ್ರೆ, ಲೀಗಲ್ ಐತು ಇಲ್ಲೀಗಲ್ ಐತು. ಲೀಗಲ್ ಇದ್ರು ಯಾವ ಟೈಪ್ ಲೀಗಲ್ ಐತೆ ಅಂತ ಎದಕ್ಕೆ ಹೇಳಕತ್ತೀನಪ್ಪ ಅಂತಂದ್ರೆ, 2-3 ದಿನ ಹಿಂದೆ ಒಂದು ನ್ಯೂಸ್ ಚಾನಲ್ ಐತೆ, ನ್ಯೂಸ್ 18 ಅಂತೇಳಿ. ಅದ್ರಾಗ ಪಬ್ಲಿಕ್ ಒಳಗೆ ನಿಂತು ಡಿಬೇಟ್ ಮಾಡ್ತಿರ್ತಾರೆ. ಒಬ್ರು ಜರ್ನಲಿಸ್ಟ್ ಪಬ್ಲಿಕ್ ಒಳಗೆ ನಿಂತು ಡಿಬೇಟ್ ಮಾಡ್ತಿರ್ತಾರೆ. ಅಲ್ಲೊಬ್ಬರಿಗೆ ಅವನಿಗೆ ಹಿಮಾಂಶು ಶರ್ಮಾ ಅಂತ ಹೇಳಿ ಒಬ್ಬ ಸಿಗ್ತಾನೆ. ಅವ ಬೆಟ್ಟಿಂಗ್ ಆಡ್ತಿದ್ದ, ಅವ್ರ ದೋಸ್ತರ ಜೊತೆ ಕೂತು ಬೆಟ್ಟಿಂಗ್ ಆಡ್ತಿದ್ದವ. ಅವ ಹೇಳ್ದ, ನಾವು ಆ್ಯಕ್ಟರ್ಸ್ ಅಂತ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾವು ಬೆಟ್ಟಿಂಗ್ ಆಡಕತ್ತೀವಿ, ಬೆಟ್ಟಿಂಗ್ ಆ್ಯಪ್ಸ್ ಹಾಕ್ಕೊಂಡು ಅದ್ರ ಮ್ಯಾಗ ರೊಕ್ಕ ಹಾಕತ್ತೀವಿ ಅಂತ ಹೇಳಿ ಎಲ್ಲ ಖುಲ್ಲಾಗಿ ಹೇಳಿದವ. ಅವ ಜರ್ನಲಿಸ್ಟ್ ಒಂದು ಕ್ವಶನ್ ಏನು ಕೇಳ್ತಾರೆ, ಎಲ್ಲಿ ಮಟ್ಟ ರೊಕ್ಕ ಖರ್ಚು ಮಾಡಿ ಅಂತ ಕೇಳ್ತಾರೆ. ಅವ ಏನು ಹೇಳ್ತಾನೆ, ಈ ಸದ್ದ ನನ್ನ ಕಡೆ ಈಗ 96 ಲಕ್ಷದ ಲೋನ್ ಐತೆ ಅಂತ ಹೇಳ್ತಾನವ. अंबेडकर को तुमने ये गेम खेला? कितने पैसे गवाए? अभी मेरे ऊपर 96 लाख रुपए का कर्ज है। कितने? 96 लाख। 96 लाख रुपए का कर्ज है। मेरी माँ टीचर है सर। तुम्हारी माँ टीचर है और मेरी माँ हमसे बात नहीं करना चाहती हैं क्योंकि हम 96 ಲಕ್ಷ. ಒಬ್ಬ BTech ಸ್ಟೂಡೆಂಟ್ ಅವ, ಇನ್ನು ಸ್ಟೂಡೆಂಟ್ ಅದನ್ನು 96 ಲಕ್ಷದ ಲೋನ್ ಐತೆ ಒಂದು ಕಡೆ. ಅದು ಕೇಳಕತ್ರ ಒಂಥರ ಅನ್ನಿಸ್ತೈತಿ. ಸೊ ಫೈನಲಿ ನಾ ಏನು ಹೇಳ್ದಪ್ಪ ಅಂತಂದ್ರೆ, ಬೆಟ್ಟಿಂಗ ಆಡಕ್ಕೆ ಹೋಗ್ಬೇಡ್ರಿ. ಭಾಳ ಕೆಟ್ಟ ಚಟ ಅದು. ರೊಕ್ಕ ಭಾಳ ಕಳ್ಕೊತೀರಿ. ಗೆದ್ದಿದ್ದವ್ರ ಚಾನ್ಸಸ್ ಅದಾವೆ, ಭಾಳ ಕಡಿಮೆ ಅದಾವೆ. ಇದು ಒಂದೇ ಅಲ್ಲ, ಸಾವಿರಾರು ಕೇಸ್ ಅದಾವೆ ಎಲ್ಲ ರೊಕ್ಕ ಮಂದಿ ಕಳ್ಕೊಂಡಾರೆ. ಹೊಳ್ಳಿ ಅವ್ರ ರೊಕ್ಕ ಬರೋಂಗಿಲ್ಲ, ಕಂಪ್ನಿದವರಿಗೆ ಹೊಕ್ಕವು. ಸೊ ಬೆಟ್ಟಿಂಗ್ ಭಾಳ ಹೊಲಸ. ಅಂಥ ದೊಡ್ಡ ಸ್ಟಾರ್ಸ್ ಇರಲಿ ಅವ್ರು ನೋಡಿ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ರೊಕ್ಕ ಕೊಟ್ಟಿರ್ತಾರೆ, ನಿಮಗೆ ಯಾರೂ ರೊಕ್ಕ ಕೊಡೋಂಗಿಲ್ಲ ಆಡತ್ ಹೇಳಿ. ಅಕಸ್ಮಾತ್ ನೀವು ಸ್ಟಾರ್ ಆಗೋ ಮಟ್ಟ ನಿಮಗೆ ಯಾರೂ ರೊಕ್ಕ ಕೊಡೋಂಗಿಲ್ಲ. ಕೊಟ್ಟರು ನೀವು ಪ್ರಮೋಟ್ ಮಾಡಬಾರ್ದು. ಎದಕ್ಕಪ್ಪ ಅಂದ್ರೆ ಭಾಳ ಹೊಲಸ ಚಟ ಅದು.